ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ವನಗೇರಿ ಗ್ರಾಮದ ಬಸವ ಯೋಗಾಶ್ರಮದಲ್ಲಿ 7ನೇ ವಚನ ದರ್ಶನ ಕಾರ್ಯಕ್ರಮ ಜರುಗಿತು. ಬೀದರ್ ಜಿಲ್ಲೆಯ ಬಸವಗಿರಿಯ ಲಿಂಗಾಯತ ಮಹಾಮಠದ ಪೀಠಾಧಿಪತಿಗಳಾದ ಪ್ರಭುದೇವ ಮಹಾಸ್ವಾಮಿಗಳು ಮಾತನಾಡಿ, ಬಸವಣ್ಣವರ ತತ್ವ ಆದರ್ಶಗಳು ಮತ್ತು ಅವರ ಆಚಾರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕೆಂದು ತಿಳಿಸಿದರು. ವರದಿ VS ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಬಸವಣ್ಣನವರ ಕುರಿತಾಗಿ ಶರಣರು ಏನ್ ಅನ್ಕೊಂಡ್ರ, ಶರಣರು ಯಾವ ರೀತಿ ಬಸವಣ್ಣನವರನ್ನ ನೋಡಿದ್ರು ಅಂತ ಎಲ್ಲಾ ಶರಣರ ಚಿಂತನೆ ವಚನಗಳನ್ನ ನಿಮಗೆ ಹೇಳ್ತಾ ಬಸವಣ್ಣನವರು ಹುಟ್ಟುತ್ತಲೇ ಕ್ರಾಂತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಚೆಲ್ಲಿದ್ರು. ಬಂಧುಗಳೇ, ಬಸವಣ್ಣನವ್ರ ಕುರಿತಾಗಿ ನಾವು ಮಾತಾಡ್ತಾ ಹೋದೆವು ಅಂತಂದ್ರೆ ಒಂದು 3 ಅಕ್ಷರದಲ್ಲಿ ಬಸವ ಅನ್ನೋ ಶಕ್ತಿ ಏನು ಅಂತ ಹೇಳ್ತಾರೆ. ಒಂದ್ ಕಡೆ ಬ ಎಂಬಲ್ಲಿ ಸ ಎಂಬಲ್ಲಿ ಸರ್ವಜ್ಞಾನಿಯಾದ, ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದಿನಯ್ಯ. ಬಸವ ಅಂದ್ರೆ ಅದು ಕೇವಲ ಹೆಸರಲ್ಲ. ಬಸವ ಅಂತಂದ್ರೆ ಅದು ಆಲೋಚನೆಯ ಮಾರ್ಗ, ಸತ್ಪಥದ ದಾರಿ, ಅದೊಂದು ಶಕ್ತಿ ಅಂತ ನಾವು ನೋಡ್ತಾ ಇರ್ತೇವೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸಿದ್ದರಾಮೇಶ್ವರ ವಚನ ನಾವು ನೋಡ್ದೇವಂತಂದ್ರೆ, ಸಿದ್ದರಾಮೇಶ್ವರ ದೇವ್ರಿಗೆ ಮಾತಾಡ್ತಾರೆ. ಸಿದ್ದರಾಮೇಶ್ವರು ದೇವ್ರಿಗೆ ಮಾತಾಡ್ತಾರೆ. ಏನಂತ ಹೇಳ್ತಾರಂದ್ರೆ, ನಿನ್ನಾಜ್ಞೆಯಿಂದ ಲೋಕ ಒಪ್ಪಿಪ್ಪುದಯ್ಯ ತಂದೆ, ನಿನ್ನಾಜ್ಞೆಯಿಂದ ಲೋಕ ಒಪ್ಪಿಪ್ಪುದಯ್ಯ ತಂದೆ, ನೀನು ಬಸವಣ್ಣನ ಆಜ್ಞೆಯಲ್ಲಿ ಇಪ್ಪೆಯಾಗಿ ಆ ಬಸವಣ್ಣಂಗೆ ಶರಣೆಂಬ ಪಥವನ್ನೇ ತೋರ. ಘನತೆಯ ಬಗ್ಗೆ ನಾವು ಒಂದಿಷ್ಟು ನೋಡೋದಾದ್ರೆ, ಯಾಕಂತಂದ್ರೆ ನೋಡ್ರಿ, ಇವತ್ತು ಎಷ್ಟೋ ಜನ ನಮ್ಮ ಅನೇಕ ಶರಣೀಯರು ಕೂಡ ಬಸವಣ್ಣನವರನ್ನ ಹಾಡಿ ಹೊಳ್ಯಾರ ಅವರು. ಯಾಕಂತಂದ್ರೆ ಅವರು ದೇವರಂತಂದ ತಿಂದಾರ. ಇವತ್ತು ನೋಡ್ರಿ, ಇದೇ ಅಕ್ಕ ಇನ್ನೊಂದು ಕಡೆ ಹೇಳ್ತಾಳ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಿನಗೆ ಶರಣು ಶರಣಾರ್ಥಿ ಅಂತ ಹೇಳ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಿನಗೆ ಶರಣು ಶರಣಾರ್ಥಿ ಅಂತ ಹೇಳಿ ಎಷ್ಟು ಚಂದ ಹೇಳ್ತಾಳ. ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ನಿನಗೆ ಶರಣು ಶರಣಾರ್ಥಿ ಅಂತ ಹೇಳಿ. ಹಂಗ ಬಸವಣ್ಣನವರ ಬಗ್ಗೆ ಅಷ್ಟೊಂದು